ನಮಸ್ಕಾರ. ಪಬ್ಲಿಕ್ ಮಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಷಾಢ ಮಾಸದ ಅಂಗವಾಗಿ ನಾವು ಬಂದಿರುವ ಗದಗಿನಲ್ಲಿರುವ ಪ್ರಸಿದ್ಧ ದೇವಸ್ಥಾನಗಳ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಯಾವ ದೇವಸ್ಥಾನದಲ್ಲಿ ನಾವು ಶೂಟ್ ಮಾಡಬೇಕಂತ. ನಿಮ್ಮ ಊರಿನ ವಿಶೇಷ ದೇವಸ್ಥಾನ ಇದ್ದರೆ ನಮಗೆ ಕರೆ ಮಾಡಿ. ನಾವು ಬಂದು ಅಲ್ಲಿನ ಒಂದು ವಿಶೇಷತೆಯನ್ನು, ಅಲಂಕಾರವನ್ನು ವಿಡಿಯೋ ಮೂಲಕ ನಮ್ಮ ಪಬ್ಲಿಕ್ ಡಿಮಾಂಡ್ದಲ್ಲಿ ಪ್ರಸಾರ ಮಾಡ್ತೇವೆ. ನೋಡ್ತಾ ಇರಿ ಪಬ್ಲಿಕ್ ಡಿಮಾಂಡ್ ಹುಬ್ಳಿ. ನಮಸ್ಕಾರ. निराकार है ज्योति तुम्हारी, तीहू लोक फैली उजियारी। शशि ललाट मुख महाविशाला, नेत्र लाल और प्रकुटि विकराला। रूप मातु को अधिक सुहावे, दर्श करत जन अति सुख पावे। तुम संसार शक्ति लय कीना, पालन हेतु अन्न धन दीना। ಪ್ರಥಮ ಬಾರಿಗೆ ತಾಯಿ ಜಗನ್ಮಾತೆಯನ್ನು ಸ್ಮರಿಸುತ್ತಾ, ನನ್ನ ಹೆಸರು ಅಮೃತ್ ಭೋಜ್ಗಿರಿ, ಗದಗ ಶ್ರೀ ತುಳಜಾವನ ದೇವಸ್ಥಾನದ ಪೂಜಾರಿ. ಇದು ದೇವಸ್ಥಾನದ ವಿಶೇಷ ಏನೆಂದರೆ, ತಾಯಿ ತುಳಜಾಭವಾನಿ ಮತ್ತು ನವದುರ್ಗಾದೇವಿ ಇಲ್ಲಿ ಅಕ್ಕ ತಂಗಿಯರು ಇಬ್ಬರು ಮಂದಿ ನೆಲೆಸಿದ್ದಾರೆ ಗದಗ ಶ್ರೀ ತುಳಜಾವನ ದೇವಸ್ಥಾನದಲ್ಲಿ. ಇದರ ಇತಿಹಾಸ ಪೂರ್ವಿಯಿಂದ ದೇವಸ್ಥಾನ ಇದು ಸುಮಾರು 250 ವರ್ಷದ ದೇವಸ್ಥಾನ ಆಗಿದ್ದು, ಸಕಲ ಭಕ್ತಾದಿಗಳು ಇಲ್ಲಿ ಪೂರ್ವಿಯಿಂದ ನಡೆದುಕೊಂಡು ಬಂದಿದ್ದಾರೆ. ಹಾಗೂ ತಮ್ಮ ಏನು
ಇಷ್ಟಾರ್ಥ ಸಿದ್ಧಿಗಾರನ್ನು ಬೇಡಿಕೊಂಡರೂ ತಾಯಿ ಜಗನ್ಮಾತೆ ಯಾವತ್ತೂ ಅವರಿಗೆ ಆಶೀರ್ವದಿಸಿ ಮತ್ತು ಅವರ ಸಕಲ ಕಾರ್ಯಸಿದ್ಧಿಯನ್ನು ಯಶಸ್ಸು ಪೂರ್ಣಗೊಳಿಸಿದ್ದಾರೆ. ಹಾಗೂ ಮತ್ತು ದೇವಿಯ ಮತ್ತು ಆಷಾಢ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ ಮತ್ತು ವಿಶೇಷ ಏನಪ್ಪಾ ಅಂದ್ರೆ ನವರಾತ್ರಿ. ಇಲ್ಲಿಂದ ನಾವು ಅಲಂಕಾರ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಭಕ್ತಾದಿಗಳು ವಿಶೇಷ ಅಲಂಕಾರ ಮಾಡಿಸಿದ್ರು ನಾವು ನಿಂತು ಮಾಡ್ತೀವಿ. ಮತ್ತು ಯಾರಿಗೆ ಮಕ್ಕಳಾಗಿಲ್ಲ, ಮಕ್ಕಳ ಭಾಗ್ಯ, ಕಂಕಣ ಭಾಗ್ಯ ಆಗಲಿ, ಆಮೇಲೆ ಸರ್ಕಾರಿ ನೌಕರಿ ಆಗಲಿ, ಯಾವುದೇ ಥರದ ಬೇಡಿಕೊಂಡ್ರು ಈ ತಾಯಿಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿಯನ್ನು ಅವರು ಬೇಡಿದವರನ್ನು ಯಶಸ್ವಿ ಮಾಡ್ತಾರೆ ಎಂದು ಒಂದು ನಂಬಿಕೆ ಇದೆ. ಆ ನಂಬಿಕೆಯ ಮುಖಾಂತರ ಇಲ್ಲಿ ತುಂಬಾ ಸಾವಿರಾರು ಭಕ್ತರಾದಿಗಳು ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ, ಹಾಗೂ ಅಮಾಸಿ, ಹುಣ್ಣಿಮೆ ದಿನ ನಂತರ ಈ ದಿನದಂದು ನಡೆದುಕೊಂಡು ಬಂದಿರುತ್ತಾರೆ. ನಮ್ಮ ಹೆಸರು ಅಮೃತ್ ಬೋಚ್ಕೇರಿ, ತುಳಜಾಭವಾನಿ ಗುಡಿಯ ಅರ್ಚಕರು.